ರಸಾಯನ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ದೇವಸ್ಥಾನ, ದೇವ್ರ ಪ್ರಸಾದ. ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಆಗಿ, ಟೇಸ್ಟಿಯಾಗಿ, ಹಾಗೆ ಹೆಲ್ತಿಯಾಗಿ ನೀವು ಈ ರೀತಿಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಬನ್ನಿ, ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಬೌಲು ಪಪಾಯ, ಹಾಗೆ ಒಂದು 3/4 ಬೌಲಷ್ಟು ಆ್ಯಪಲ್ಲು, ಅದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. 1 ಬೌಲಷ್ಟು ದಾಳಿಂಬ್ರೆ, ಹಾಗೆ 1-2 ಮೀಡಿಯಮ್ ಸೈಜು ಮೂಸಂಬಿ, ಅದನ್ನು ಸಿಪ್ಪೆ ಸುಲಿದು ಈ ಥರ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಹಾಕಿ. ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಹಾಗೆ ಸ್ವಲ್ಪ ಬಾದಾಮಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿ ಅದನ್ನು ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಣಕೊಬ್ಬರಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು. ಒಣಕೊಬ್ಬರಿ ಹಾಕೊಳ್ಳೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ನೀರು ಜಾಸ್ತಿ ಬಿಟ್ಕೊಳ್ಳಲ್ಲ. ಮತ್ತು 2 ಸ್ಪೂನು ಜೇನುತುಪ್ಪ. ಇಲ್ಲಿ ನಾನು ಜೇನುತುಪ್ಪ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಸಕ್ಕರೆ ಇಲ್ಲ ಅಂದರೆ ಬೆಲ್ಲ ಹಾಕಿದ್ರೆ ತುಂಬ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೆಲ್ಲ ಆದರೂ ಹಾಕ್ಕೊಬೋದು, ಇಲ್ಲ ಸಕ್ಕರೆ ಆದರೂ ಹಾಕ್ಕೊಬೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡಿರೋ ಅಂಥ ರಸಾಯನ ನೀವು ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.